ಯಪ್ಪ ದೇವ್ರಿ, ಈ ಮುದುಕಿನ ಮಾತಾಡ್ಸ್ಲೇಬೇಡ. ಬಾಗಲ್ದಾಗ ಬರುತ್ತಲೇ ಮುದುಕಿನ ಕೂತೈತಿ. ಹಾಂ, ಮಾತಾಡ್ಸಿದ್ರೆ ಆಯ್ತು. ಕಿವಿ ಕೇಳ್ತದಲ್ಲ ಈಗ. ಹೆಂಗಾದ್ರೆ ಅದೆಂಥದ್ದು ಕಿವಿಗೆ ಹಾಕೊಳ್ಳೋ ಮೆಷನ್ ಬೇರೆ ತಂದು ಕೊಟ್ಟಾರ ಮೊಮ್ಮಕ್ಕಳು. ಹಾಂ, ಕೇಳತ್ತಪ್ಪ, ಕೇಳ್ತೈತಿ. ಮಾತಾಡ್ಸಿದ್ರೆ ಏನು ಹೆದರಿಕಿಲ್ಲ, ಮಾತಾಡ್ಸ್ಬೋದು. ಅಲ್ಲಿ ನಿಂತಕ್ಕಿ ಪ್ರೇಮ ಎಲ್ಲ ಆಕಿ. ಅಯ್ಯೇ ಏಕಿ ದುರ್ಗವ್ವ ಇಲ್ಲಿ ನನ್ನ ಯಾಕೆ ಕಡ್ರು ನೋಡ್ದಂಗೆ ನೋಡತ್ತಾಳ. ಹಾಂ, ನಮ್ಮ ಮನೆ ಕಡೆನೇ ಬರತ್ತಾಳ. ಏನು ಬೇಮ್ಮ, ಆರಾಮ್ ಕುಂತಿ? ಅಲ್ಲ ಹಾಡ್ಬಿಟ್ಟಿ, ಭಾರಿ ಅದಿ ಬಿಡ್ಲೇ ನೀನು. ನನಗೆ ಒಂದು ವಯಸ್ಸಿದ್ರೆ ಕಿಮ್ಮತ್ ಬೇಡ ನಿನಗೆ. ಹಾಂ, ಹಿರೇ ಮನುಷ್ಯ ಅನ್ನೋದು ಮರೆತು ಅರಾಕೊಂಡು ಕುಂತ್ಬಿಟ್ಟಿಯಲ್ಲ ಅಂತೀಯ ನನಗೆ. ಏನ್ಲೇ ಅರಾಕೊಂಡು ಕುಂತೀನಿ ನಾನು? ಹಬ್ಬಬ್ಬಾ, ಎಷ್ಟು ಬಾಯಿ ಲೂಸ್ ಬಿಡ್ತೀರಾ ನೀವು. ಮುದುಕಿ ಕಿವಿ ಕೇಳೋದಿಲ್ಲ ಅಂತ ಹೇಳಿ ಎಲ್ಲ ಕೇತೈತ್ಲೇ ಹಾಡ್ಬಿಟ್ಟಿ ನನಗೆ. ಹಾಂ, ಪಡಾಳೆ ಹಾರಿಸ್ಕೊಂಡು ಮನಿ ಅಡ್ಡಾಡಕತ್ತಿಯಲ್ಲ ಬೆಳಗ್ಗೆ ಎದ್ದು ಕೂಡಲೇ. ಅಲ್ವೇಮ್ಮ, ಆರಾಕೊಂಡು ಕೂತ್ಬಿಟ್ಟಿ ಅನ್ಲಿಲ್ಲ, ಆರಾಮ್ ಕೂತಿ ಅಂದಿದ್ದು. ಎದ್ದಿದ್ದ ಬಿದ್ದಿದ್ದು ನನಗೆಲ್ಲ ಗೊತ್ತಾಗುತ್ತದ. ಈಗ ಟ್ಯಾಪಿ ಹಚ್ಚಬೇಡ, ನಂದೇನು ಕಿವಿ ಕೇಳೋದಿಲ್ಲ ಅಂತ ತಿಳ್ಕೊಬೇಡ, ಎಲ್ಲ ಕಿವಿ ಕೇಳ್ತೈತಿ. ಹಾಡ್ಬಿಟ್ಟಾರ ಬಾರಿ ಅದಿರ ನೀವು ಬುಬ್ನ್ಯಾರ. ಇದ್ರ ಹೆಣ ಎತ್ಲಿ. ಹೆಣ್ಣು ಯಾವ ಹೆಣ? ಹೆಣ ಅಂದ್ರೆ ಏನಂತೈತಲ್ಲ ಇದು? ಶಾರದಕ್ಕ. ಏನ ಶಾರದಕ್ನ? ಅಕ್ಕೆದಕ್ ಬೇಕು? ಇಲ್ಲಿ ಮನಿ ಯಜಮಾನಿ ಮನೆ ಹಿರೇ ಮನುಷ್ಯ ಬಾಗಲ್ದಾಗ ಕುಂತೇನೆ. ನಾ ಕುಂತಂತೆ ನನ್ನ ಸಸಿ ಹೊರ ಕರಿತಿ. ಎಷ್ಟರ ಸಕ್ಕಿರ್ಬೇಕು ನಿನಗೆ? ಹಂಗಾರೆ ಎಟ್ಟರ ತಿಂಡಿರಬಾರ್ದು ನಿನಗೆ. ಏನಾತ್ಲೇ ಪ್ರೀತಿ? ಇಲ್ಲಿ ನೋಡೇವ, ಅದೇನೋ ಅಂತಾರಲ್ಲ, ತಿನ್ಬೇಡ ಉಣಬೇಡ, ಅದೇನೋ ಬಂದು ಹನಿ ಹೊಡಿತಾನಲ್ಲ. ಅಲ್ಲ, ನನ್ನ ಪಾಡಿ ನಾ ಬಂದು ಏನು ಬೇ ಆರಾಮ್ ಕುಂತಿಯಲ್ಲ ಅಂದ್ರೆ ಆರಾಕೊಂಡು ಕುಂತಿ ಹಂಗೆ ಹಿಂಗೆ ಬಾಯಿ ಬಂದಂಗೆ ಒದರಾಡಕತ್ತಾರೆ. ಅಲ್ಲ, ಈ ಮುದುಕಿ ಕಿವಿ ಕೇಳ್ತಿದ್ದಿಲ್ಲ, ಅದೆಂತದ ಮಷಿನ್ ತಂದು ಸುಡಗಾಡ್ ಹಾಕಿದ್ರಲ್ಲ ಕಿವಿಗೆ. ಮತ್ತು ಈಗ ಅದು ಹೆಂಗೆ ಕಿವಿ ಕೇಳಬಲ್ತ? ಅಲ್ಲ, ಅದ್ರದ್ದು ಚಾರ್ಜ್ ಗಿರ್ಸ್ ಖಾಲಿ ಆಗೈತೆ ನೋಡ್ರಿ, ಶಾಲೆಗಿಲ್ ಡೌನಿಗೆ ನೋಡೇವ. ಅಯ್ಯೋ, ಎಂಥದ್ದು ಆಗಿರಲ್ಲ. ಆ ಮುದುಕಿ ಐತ್ಲ ನೆಟ್ಟಗ ಕಿವಿ ಹಾಕೊಳ್ಳೋದೇ ಇಲ್ಲ ಇವ, ಸಿಗ್ಬಡ್ಕೊಂಡು ಕುಂದ್ರದೇ ಇಲ್ಲ ತಗೋ. ಅವನ ತಲೆ ಕೆಡ್ತಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಸ್ಪೀಕರ್ ಧಬಕಲ್ ನಂಗಾಗಿರ್ತೈತಿ ನನಗರ. ಅದನ್ನು ತೆಗೆದು ಎಲ್ಲರ ಇಟ್ಟು ಬೆಲ್ಲ ಹೊಡಿ ಕಲ್ಲಿ ನಮ್ಮ ಬಾಗಲಾಗ ಕೂತಿರ್ತೈತಿ. ಯಾರು ಹೋಗೋರ್ಗಿ ಬರೋರ್ಗಿ ತಲೆ ತಿನ್ಕೋತ ಅದನ್ನು ತಂದು ಕೊಟ್ಟಾರ. ಒಂದು ದಿನ ನಾನು ನೆಟ್ಟೆ ಹಾಕೊಳ್ಳೋದಿಲ್ಲ. ಅಯ್ಯೋ, ತಲೆ ಹಿಡಿಸಿ ಮೊಸರು ಗಿಡಿಗೆ ಮಾಡಿ ಕೈ ಬಿಡ್ತಾ. ಓಹ್, ಏನ ಒಳಗ ಏನೋ ಗಚ್ಚು ಪಾಠ ನಡೆಸಿರಲ್ಲ, ಗುಸ್ಕುಸ ಪಿಸ್ಪಿಸ ಕುಚ್ಚುಕುಚ್ಚ ಏನೋ ಹಚ್ಚಿರಲ್ಲ. ಅಯ್ಯೋ ದೇವ್ರಿ, ಶಾರದಕ್ಕ ಈ ಶಾರದಕ್ಕ ಕರೆದ್ರೆ ದೊಡ್ಡ ಹೊರಗೆ ಬರ್ದಿಲ್ಲ ಇವಾತ ಒಳ್ಳೆ ಬರ್ತೀವತ್ತ ಇವ್ರ ಮನೆ ಬಾಗಿಲ್ಕ. ಏನ ಎದಕ್ಕೆ ಬಂದಿಯ? ನಮ್ಮ ಮನೆ ಬಾಗಿಲಿಗೆ ಬಂದು ನನಗೆ ಬೈಯತ್ತಿಲ್ಲ. ಏನು ಬೇಕಾಗಿತ್ತು? ಅಯ್ಯೋ ಯವ, ಏನಿಲ್ಲ, ಒಂದು ಈಟ ನಿಮ್ಮ ಹಿತ್ತಲ್ದಾಗ ಹೆಂಗಿದ್ರು ಲೋಳ್ಸರ ಐತಲ್ಲ, ಅದು ಬೇಕಾಗಿತ್ತು. ಬೆನ್ನೆಲ್ಲ ಬರಿ ಬಂದಂಗಾಗಿಟ್ಟೈತಿ, ಗುಳೆಲ್ಲ ಗಾದ್ರಾಗಿ, ಅದಕ್ಕೆ ಒಂದು ಈಟ ಹಚ್ಕೊಳಕ್ ಬೇಕಾಗಿತ್ತು. ಏನ ಬೋರ್ಮಾಳ್ ಸರನಾ? ನಮ್ಮ ಮನೆಗೆ ಯಾವಾಗ ಕೊಟ್ಟಿದ್ದು ನೀನು? ನನ್ನ ಕೈಗೆ ಯಾವಾಗ ಕೊಟ್ಟಿ? ಅಬ್ಬಬ್ಬಾ, ಬೋರ್ಮಾಳ್ ಸರ ಬೇಕಾಗಿತ್ತಂದ್ರೆ? ನಂದು ಬೋರ್ಮಾಳ್ ಸರ ಇಲ್ಲವ, ನಂದಿರೋದೇ ಒಂದು ಸರ, ಸಿಪ್ಪಿ ಸಲ ಆತೈತಿ ಗುಂಡಿನ ಸರ. ಬೋರ್ಮಾಳ್ ಸರ ಇಲ್ಲವ ನಂದು ಅಂದ್ರೆ? ನಿಂದು ಕೊಟ್ಟಿದ್ದಿ? ಯಾರ ಕೈಯಾಗ ಕೊಟ್ಟಿದ್ದಿ? ನನ್ನ ಕೈಗಾರ ಕೊಟ್ಟಿಲ್ ಬಿಡವ ನೀನು. ಯಾರ್ದಾರ ಕೈಯಾಗ ಕೊಟ್ಟು ಯಾರಿಗಾರ ಕೇಳತ್ತೀಯ ಹೆಂಗೆ? ಯಾರ ಕೈ ಕೊಟ್ಟಿ? ನನ್ನ ಸಸಿ ಗೀಸಿ ಕೈ ಕೊಟ್ಟಿ ಏನು ಮತ್ತೆ? ನಿಮ್ಮ ಹಿತ್ತಲಾಗ ಇತ್ತು. ಅಯ್ಯೋ, ನಾ ಎಲ್ಲಿ ನಿಂತ್ಕೊಟ್ಟೆ? ಶಾರದಕ್ಕ, ಹಿತ್ತಲ ನಿಂತ್ಕೊಟ್ಟೆ? ಯಾರ ಕೈಯಾಗ? ಯಾವಾಗ? ಯಾರು ಒದರತ್ತಾರಂತೀನಿ ನಾನು. ಬಾರ ಪ್ರೀತಕ್ಕ, ಒಳಗೆ ಬರ್ಬೇಕಾ ಬೇಡ? ಇಲ್ಲೇ ನಿಂತು ಒದರತ್ತಿಲ್ಲ. ಹೋಗಯ್ಯವ, ಎಲ್ಲಿ ಒಳಗೆ ಬರೋದು? ಕುರ್ಗೆ ನಾಯಿ ಕೂತಾಗ ನೀವು ಮತ್ತೆ ಇಲ್ಲೇ ಬಾಗಿಲಿಗೆ ಕೂತಾಳೆಯವ. ಯಾಕಲ್ಲೇ, ಯಾಕೆ ನಮ್ಮ ಅತ್ತಿ ಹಂಗಂತಿ? ನಿಮ್ಮ ಹಿತ್ತಲಾಗ ಲವಳ್ಸರ ಐತಲ್ಲೇ ಶಾರದಕ್ಕ, ಅದನ್ನು ಕೂಡ ನಾ ಅದನ್ನು ಕೇಳೋಣಂತ ಬಂದ್ರೆ ಬೋರ್ಮಾಳ ಅಂತ ಹೇಳಿ ಏನು ಬಾಯ್ ಮಾಡ್ತೈತಿ? ಹೌದಾ, ಕೊಡ್ತೀನಿ ಬಿಡು, ಅದಕ್ಕೇನಂತ. ಏನ ನನ್ನ ಬೋರ್ಮಾಳ್ ಸರ ಈ ಬಿಡಾಡಿ ಕೊಡ್ತೀನ? ಅಲ್ಲ, ನನ್ನೊಂದು ಮಾತು ಕೇಳಾರ್ದೆ ಹೆಂಗೆ ಕೊಡ್ತೀನಿ ಅಂತ ಒಪ್ಕೊಂಡಿ ನೀನು? ಬೋರ್ಮಾಳ್ ಸರ ಅಲ್ಲ, ಲವಳ್ ಸರ. ಅಲ್ಲ, ಪ್ರೀತಿ ಲವಳ್ ಸರ ಬಂದಾಳ ಇಲ್ಲಿ. ಲವ್ ಮಾಡಕ್ ಬಂದಾಳ? ಯಾರಿಗೆ? ಅಲ್ಲ, ಇಲ್ಲ ಯಾರದಾರ ನಮ್ಮನೆ ಲವ್ ಮಾಡಕ? ಅಯ್ಯೋ, ಯಾರಾರ ಕೇಳಿಸ್ಕೊಂಡ್ರೆ ಏನು ಅನ್ಬೇಕ ಶಾರದಕ್ಕ? ಕುತ್ತಿನ ಕೊಯ್ತೈತೆ ಯವ, ಈ ಮುದುಕಿ ಕುತ್ತಿನ ಕೊಯ್ತೈತಿ. ಅಲ್ಲ, ನಮ್ಮ ಹೊಲಕ್ಕೆ ಹೋಗಿದ್ದೆ, ಲವ್ ಸರ ತರಕ ಅಲ್ಲಿ ಇದ್ದಿದ್ದಿಲ್ಲ, ಹಂಗಾಗಿ ನಾ ಇಲ್ಲಿ ಮನೆಗೆ ಬಂದೆ. ಹೊಲಕ್ಕೆ ಹೋಗಿದ್ದೆ ಲವ್ ಮಾಡಕ? ಯವ್ವ, ಏನ್ಲೇ ಪ್ರೀತಿ ಯವ್ವ, ಊರಾಗಿನವರಿಗೆಲ್ಲ ಏನಾಗಕತ್ತದ, ಈ ಬಿಡಾಡಿ ಗೀತ ಬೇಕು ಲವ್ ಮಾಡಿ ಓಡೋಗಿ ಬಂದಾಳ, ಈಗ ಕಿಗಂಡು ಓಡೋಗ್ಯಾನ. ಈಗ ನೀ ಲವ್ ಮಾಡಕ್ಕೆ ಓಡಾಡಕತ್ತೀಯ ಹೊಲಕ್ಕೆ ಹೋಗಿ? ಯಾರ ಜೊತೆ ನಡೆಸಿ ಲೇ ಹಡಿಬಿಟ್ಟಿ? ಏನು ಬಂದೈತ್ಲಿ ನಿಮಗೆ? ಊರು ಬಿಡಾಡಾರು ಒಬ್ಬಗಿದ್ದು ಹಬ್ಬ ಮಾಡೋರಲ್ಲಿ ನೀವು ಹಡಿಬಿಟ್ಟಾರು. ಶಾರದಕ್ಕ, ನಿಮ್ಮ ಲವ್ ಸರನ್ ಬೇಡ, ಏನು ಬೇಡ. ನನ್ನ ಗಂಡಿನ ಕಿವಿಗೆ ಏನಾರ ಇದು ಬಿತ್ತಂದ್ರೆ ಹೌದೇನಾ, ಎಲ್ಲೋಗಿದ್ದಿ, ಯಾರು ಲವ್ ಮಾಡತ್ತಿದ್ದಿ ಅಂತ ತಲೆ ತಿಂತಾನೆ. ಯವ್ವ, ಮೊದ್ಲ ನಮ್ಮ ಊರನ್ ಬಾಂಡ್ಲಾರು ಎಲ್ಲರ ಇಲ್ಲಿ ಹೋಯ್ತಂದ್ರೆ ಹುಲಿ ಹೋಯ್ತಂತಾರ. ಯಾಕೆ ಬೇಕು? ಹಾಂ, ಇವ್ರು ಏನಾರ ಹೇಳಿದ್ದು? ಅಯ್ಯೋ ದೇವ್ರಿ, ಇದು ಇನ್ನೊಂದು ಏನಾರ ಆಗೋದು. ಇವರು ಇಲ್ಲಿ ಹೋಯ್ತಂದ್ರೆ ಹುಲಿ ಹೋಯ್ತಂತಾರ. ಎತ್ತಬೇಕಾಗ ಕತ್ತಿ ಕಟ್ಟಿ ಊರು ತುಂಬ ಪ್ರಚಾರ ಮಾಡಿ, ಯವ್ವ ಪ್ರೀತ್ ಲವ್ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳಿ ಬೇಡವ್ವ, ಅದ್ರ ಉಸಾಬ್ರಿನೇ ಬೇಡ ನಂಗೆ. ಹೋಗೇ ಬಿಟ್ಲಲ್ಲಕ್ಕಿ, ಏನೋ ಮುಸೂರಿ ಏನಾತಿದ್ಲು. ಅಯ್ಯೋ ದೇವ್ರಿ, ಅತ್ತಿಯರ ನೀವು ಕಿವಿಗೆ ಹಾಕೊಳ್ಳೋ ಮಿಷಿನ್ ಹಾಕೊಂಡು ಕುಂದಿರ್ಬೇಕಾ ಬ್ಯಾಡ್ರಿ? ಹಂಗ ಯಾಕೆ ಕುಂದಿರ್ತೀರಿ? ಹಾಂ, ಒಟ್ಟು ಅದನ್ನು ಹಾಕೊಂಡು ಕೂತ್ರೆ ಏನಾಯ್ತು ಯಾರೇನಂದ್ರು ಅವರ ಕಿವಿಗರ ಬೀಳ್ತಾವು. ಅದನ್ನು ಬಿಟ್ಟು ಏನು ಕೇಳಂಗಿಲ್ಲ ಬಿಡಂಗಿಲ್ಲ ಆತಾಗ. ಅದು ಎಲ್ಲಿ ಬಡ್ದಿರಿ ಹೇಳ್ರಿ, ತಂದು ನಿಮ್ಮ ಕಿವಿಯಾಗರ ತುರುಕ್ತೀನಿ. ರೊಕ್ಕ ಬೇಕಂತ? ಶಾರದಕ್ಕ, ಅದು ಯಾಕೋ ತಂಡಿಗೆ ನಿಮ್ಮ ಅತ್ತಿ ಕಿವಿ ತೂತು ಮುಚ್ಚಿರ್ಬೇಕು, ಬಿಟ್ಬಿಡು ಹೋಲತ್ತಾಗ. ಎದಕ್ಕೆ ವಾದ ಮಾಡ್ತಿ? ಹೋಲತ್ತಾಗ ಸುಮ್ಮನಿರು. ಏನ ನಿನ್ನ ಗಂಡು ಬಿಟ್ಟು ಬಿಟ್ಟನಂತ? ಅವ್ವ, ಮೊದಲು ಊರಾಗೆಲ್ಲರೂ ನಿನ್ನ ಗಂಡು ಹುಡುಗನ, ಗೀತಿ ಗಂಡು ಹುಡುಗನ ಅಂತಾರೆ. ಅದ್ರ ಜೊತೆ ಈ ಮುದುಕಿ ನನ್ನ ಮಾತಾಗ ಗಿರ್ಜಿ ಬಾಲಿ ಯಾಕ? ಶಾರದಕ್ಕ, ಅಲ್ಲೇ ಹಿತ್ತಲ್ದ ಬರ್ತೀನಿ ಬಾರ, ಅಲ್ಲೇ ಒಂದು ಕಷ್ಟ ಸುಖ ಮಾತಾಡೋಣ.
ಅತ್ತಿಯಾರ ಇಲ್ಲೇ ಕುಂದರಿ ಹಂಗಂದ್ರೆ ಸುಮ್ಮನೆ ಹೋಗೋರಿಗೆ ಬರೋರಿಗೆ ಏನಾರ ಮಾತಾಡ್ಕೊ ಕುಂದ್ರಬೇಡ್ರಿ. ಏನಪ್ಪ ಏನಾಗೈತೆ ನಮ್ಮ ಊರಾಗಿನೋಕ ಥೂ ಚಿಕಿತ್ಸದೈತೆ ಏನು ಹಿಂಗತ್ತವ ಹಿಂಗಿಲ್ಲತ್ತವ ಹಿಂಗತ್ತವ ಹಿಂಗಿಲ್ಲತ್ತವ. ವಯಸ್ಸಾದ ಮುದುಕಿ ಬಾಗಲ್ದಾಗ ಕೂತೈತಿ ಒಟ್ಟು ಏನಾರ ಆಸರ ಬ್ಯಾಸರ ಕೇಳುನು ಏನಾರ ಬೇಕಂತ ಮಾತಾಡ್ಸುನು ಅನ್ನಂಗೆ ಇಲ್ಲ. ತಮ್ಮ ಲೋಕದಾಗ ತಾವು ಇರ್ತಾವ ಓಸು. ಅಯ್ಯೋ ದೇವ್ರಿ ಪಾಪ ನನ್ನ ಮೊಮ್ಮಗಳಿಗೆ ಒಂದು ಹಿಂಗಾಗ್ಬಿಡ್ತಲ್ಲ. ಅವ್ವ ಮತ್ತೀಗ ಅವ್ರು ಬಂದು ಏನೇನೋ ಬಾಯಿ ಬಂದಂಗೆ ಹೇಳಿದ್ರಲ್ಲ, ಕರೆನ ಮತ್ತು ಮತ್ತೆ ಅಷ್ಟು ಸಿಟ್ಟಾಗಿರ್ಬೇಕಾ ನನ್ನ ಮೇಲೆ? ಏನೇನ ನನಗೂ ಒಂದು ಗೊತ್ತಾಗೋಲ್ತು. ಅಲ್ಲ ನೀನೇ ಅಂದಿ ಮೊದಲೇ ಡಾಕ್ಟ್ರ್ ಹೇಳಾರ ಹೊಟ್ಟೆನ ಕುಸಿ ತೊಂದರೆ ಐತಂತ, ನೀನೇ ಹೇಳಿ ಅಂದಮೇಲೂ ನಿನಗೆ ಹಿಂಗಾಗಿದ್ದಕ್ಕೆ ನಾನೇ ಕಾರಣ ನಿಮ್ಮ ಅಪ್ಪನೇ ಕಾರಣ ನೀನೇ ಕಾರಣ ಅಂತಾಳಲ್ಲ ನಿಮ್ಮ ಅತ್ತಂದ್ರೆ ಏನು ಹೇಳ್ಬೇಕವ? ಅಲ್ಲ ಇವ್ರೆದ್ರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ನಿಮ್ಮ ಅತ್ತಿ. ಹೋಗ್ಲಿ ಬಿಡು, ನೀ ಅದನ್ನೆಲ್ಲ ಏನು ಮನ್ಸಿಗೆ ಹಾಕೋಬೇಡ, ಬೇಜಾರು ಮಾಡ್ಕೋಬೇಡ. ಏನು ಅಂದವ್ರು ಅನ್ಕೊಳ್ಳಿ, ಏನಾಗ್ತೈತಿ ಎಲ್ಲ ದೇವ್ರು ಒಳ್ಳೇದಕ್ಕ ಅನ್ಕೊಂಡು ಸುಮ್ಮ ಹೋಗೋದು. ನನಗೊಂಥರ ಚಿಂತೆ ಆಗ್ಬಿಟ್ಟೈತೆ ಬೇವ. ಅತ್ತಿಯವ್ರು ಯಾಕೆ ಹಿಂಗೆ ಇದಕ್ಕಿದ್ದಂಗೆ ಒಂಥರ ಅನ್ಕೊಂಡ್ರೆ ಹಿಂಗೆ ಮಾತಾಡತ್ತಾರ ದೇವರಿಗೆ ಗೊತ್ತು. ಅಲ್ಲ ಹಿಂಗಾದ್ರೆ ಏನು ಬೇ, ನನ್ನ ಮ್ಯಾಲೆ ಎಷ್ಟು ಪ್ರೀತಿಯಿಂದಿದ್ರು ಗೊತ್ತೇನವ್ರು, ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರು. ಅಂಥವ್ರಿಗೆ ಹಿಂಗೆ ಅಂತಾರಂದ್ರೆ ಅದು ಯಾರ್ದೋ ಎದುರಿಗೆ ಏನಪ್ಪ, ಯಾರಿಗೂ ನನ್ನ ಬಿಟ್ಕೊಟ್ಟು ಮಾತಾಡ್ದವ್ರೇ ಅಲ್ಲವರು. ಏನೋ ಒಂಥರ ಬೇಜಾರಾಗಕತ್ಬಿಟ್ಟಿತ್ತು ಬೇವ. ಹಾಂ ಇರ್ಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಅಂದವ್ರು ಅನ್ಕೊಳ್ಳಿ ಒಂದು 3 ತಿಂಗಳು ಯಾರ್ದು ಚಿಂತಿರ್ಲಾರ್ದೆ ಆರಾಮಿದ್ದು ಬಿಡು. ಅಲ್ಲ ನಿಮ್ಮಿಬ್ಬರಿಗೆ ಏನಾಗೈತಿ ಅಂತ ಯಾಕೆ ಬಾರು, ಅದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ದೊಡ್ಡವ್ರ ಕಷ್ಟ ದೊಡ್ಡವ್ರಿಗೆ ಗೊತ್ತ, ಅತ್ತಿ ಮನೆಗಿರೋರ ಕಷ್ಟ ಅವ್ರಿಗೆ ಗೊತ್ತದ, ಗೊತ್ತೇನು? ಅಯ್ಯೋ ಅಕ್ಕ ಒಂದು ನಿಮಿಷ, ಈಗ ನಿನ್ನ ಹತ್ರ ಬಂದು ಹೇಳಿದವ್ರು ಯಾರು? ಮನೆಯಾಗ ಇಷ್ಟೆಲ್ಲ ಮಾತಾಡಿದವ್ರು ಯಾರು? ಮೀನಾಕ್ಷಿ ಅಕ್ಕ ಅವ್ರ ತಾಯಿ ಹೌದಾ, ಪ್ರೇಮ ಅಕ್ಕನ ಅತ್ತಿ ಹೌದಿಲ್ಲ? ಅಯ್ಯೋ ದೇವ್ರೇ, ಅವ್ರ ಬುದ್ಧಿ ಹೆಂಗೈತದ ಗೊತ್ತಿಲ್ಲ ನಿಮಗೆ. ಅವ್ರಿಗೆ ಯಾರ ಬಗ್ಗೆ ಏನು ಆಡ್ಕೊಳ್ಳಿ, ಯಾರ ಮನ್ಸಿಗೆ ನೋವು ಮಾಡಲಿ, ಏನು ಯಾರಿಗೆ ಹೇಳತ್ ಹೇಳಿ ಕಾಯ್ತಿರ್ತಾರೆ. ಹಾಂ ಅಂಥವ್ರು ನಂಬ್ಕೊಂಡು ನೀವು ಇಷ್ಟೆಲ್ಲ ಡಿಸ್ಕಷನ್ ಮಾಡಕತ್ತೀರಿ. ಅಯ್ಯೋ ದೇವ್ರೆ. ಅಲ್ಲ ಇಲ್ಲಿ ಬಂದು ಹಿಂಗೆ ಹೇಳಿದವರು ಅಲ್ಲಿ ಹೋಗಿ ಬಾಯಿ ಬಂದಂಗೆ ಹೇಳ್ತಾರೆ ಅವ್ರ ಮುಂದೆ. ಕಾಳಜಿ ತಗೋಬೇಕಿತ್ತು, ಪ್ರೀತಿಯಿಂದ ನೋಡ್ಕೋಬೇಕಿತ್ತು, ಹಂಗೆ ಹಿಂಗೆ ಏನಾರ ಹೇಳಿರ್ತಾರೆ. ಅದನ್ನೆಲ್ಲ ಚಿಂತೆ ಬಿಡು. ಅಲ್ಲ ನಿನ್ನ ಗಂಡ ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಅದಾನಿಲ್ಲ, ಹಂಗೆ ನಿಮ್ಮ ಮಾವ ಎಷ್ಟು ಪ್ರೀತಿ ಅದಾರಿಲ್ಲ, ಚಿಂತೆ ಬಿಡದನ್. ಹಾಂ ಹೌದಲ್ಲ ಪರು, ಈ ಹೆಣ್ಮಗಳ ಮಾತು ನಂಗೆ ಗೊತ್ತೈತಿ, ಆದ್ರೆ ಆಕಿ ಮಾತು ನಂಬಿದ್ನಲ್ಲ ನಾನು. ಹೌದವ, ಪಾರು ಸಣ್ಣಕ್ಕೆ ಆದರೂ ಕರೆಕ್ಟಾಗಿ ಹೇಳಾಳ. ನಾ ಇವ್ರ ಮಾತು ನಂಬಲೇಬಾರ್ದಾಗಿತ್ತು. ಹೌದು, ಅಲ್ಲಿ ಹೋಗಿ ನನ್ನ ವಿರುದ್ಧವಾಗಿ ಮಾತಾಡಿರ್ತಾರೆ, ಇಲ್ಲಿ ಬಂದು ನಮ್ಮ ಅತ್ತಿ ವಿರುದ್ಧವಾಗಿ ಮಾತಾಡಿರ್ತಾರೆ. ನನಗೂ ನಮ್ಮ ಅತ್ತಿಗೂ ತಂದಿಟ್ಟು ತಮಾಷೆ ನೋಡೋರು ಇವರು. ಬ್ಯಾಡವ, ನಾ ಇವ್ರ ಮಾತು ಒಳ್ಳೆ ನಂಬ್ತಿದ್ದೆ ನೋಡು. ಒಳ್ಳೆ ಕೆಲಸ ಮಾಡಿದೆ ಪಾರು, ಥ್ಯಾಂಕ್ಸ್. ಇಟ್ಸ್ ಓಕೆ, ನಾನು ನಮ್ಮ ಅಪ್ಪನ ಮಗಳು, ಅದಕ್ಕೆ ನಾನು ನಮ್ಮ ಅಪ್ಪನಂಗೆ ವಿಚಾರ ಮಾಡ್ತೀನಿ. ಹೌದು, ಓದ್ಕೋ ಹೋಗು. ಅದೆಂಥದ ಎಕ್ಸಾಮ್ ಐತೆ ಅಂತಿದ್ದಲ್ಲ, ಓದ್ಕೋ ಹೋಗು. ಹಾಗೆ ಒಂದು ಸ್ವಲ್ಪ ಬಾಂಡೆದವು, ಬಾಂಡೆ ತಿಕ್ಕ ಓದ್ಕೋ ಹೋಗು. ಯವ್ವ ನನಗೆ ಇಂಪಾರ್ಟೆಂಟ್ ಕೆಲಸ ಅದಾವು, ನನಗೆ ಎಕ್ಸಾಮ್ಸ್ ಅದಾವು. ನಾ ಎಕ್ಸಾಮ್ಸ್ ಮುಗಿತಾನೆ ಯಾವ ಕೆಲಸನೂ ಮಾಡೋದಿಲ್ಲ. ಮಗಳು ಓದ್ಲಿ ಓದ್ಲಿ ಅನ್ನೋದು ಬಿಟ್ಟು ಬಾಂಡೆ ತಿಕ್ಕಂತೀಯಲ್ಲವಾ? ಲಕ್ಷ್ಮಿ ಆರಾಮದೀನವಾ? ಹ್ಞೂ ಅಪ್ಪ ಆರಾಮದೀನಿ. ಎಲ್ಲೋಗಿದ್ದಿ? ಹೊಲಕ್ಕೆ ಹೋಗಿದ್ನವ, ಹೊಲಕ್ಕೆ ಹೋಗಿದ್ದೆ. ಒಂದು ಈಟ ಕೆಲಸ ಇತ್ತು, ಅದಕ್ಕೆ ಹೊಲಕ್ಕೆ ಹೋಗಿದ್ದೆ. ಅದು ಅವ್ರಿಕಾಯಿ ಸುಗ್ಗಿ ಬೇರೆ ಇತ್ತಲ್ಲವ, ಒಂದು 6 ಬುಟ್ಟಿ ಅವ್ರಿಕಾಯಿ ಅದಿಟ್ಟು ಹರಿದಿಟ್ಟು ಬಂದೆ. ನಾಳೆ ಪ್ಯಾಟಿಗೆ ಹಾಕಿ ಬರ್ಬೇಕು ಅಷ್ಟೆ. ಶಾಂತ ಒಂದು ತಟ್ಟಿಗೆ ಚಾ ಮಾಡು. ಹ್ಞೂ ರೀ. ಪಾರು ಹೋಗುವ, ಒಂದಿಟ್ಟು ಓದ್ಕೋ ಹೋಗು. ಹ್ಞೂ ಅಪ್ಪ ಆತ. ಅಪ್ಪ ನನಗೆ ಆಮೇಲೆ ಒಂದು 50 ರೂಪಾಯಿ ಬೇಕಾಗಿತ್ತು, ಅಂದರೆ 200 ಪೇಜಿಂದಲ್ಲ 100 ಪೇಜಿಂದ ನೋಟ್ಬುಕ್ ಬೇಕಾಗಿತ್ತಪ್ಪ. ಹ್ಞೂ ಆಗಲಿ ತೋರವ, ಕೊಡ್ತೀನಿ. ಹಾಂ ಲಕ್ಷ್ಮಿ ಆರಾಮದೀಯ ಬೇ ಮಗಳೇ? ಏನು ಚಿಂತೆ ಮಾಡಕತ್ತಿ? ಏನು ಚಿಂತೆ ಮಾಡ್ಬೇಡ. ನಮ್ಮ ಅತ್ತೆ ಹಿಂಗ, ನಮ್ಮ ಮಾವ ಹಿಂಗ, ನನ್ನ ಗಂಡ ಹೆಂಗಂತ ಏನು ಚಿಂತೆ ಮಾಡಕತ್ತಿದ್ರೆ ಮಾಡ್ಬೇಡ. ಎಲ್ಲರೂ ಒಳ್ಳೆಯವ್ರಿ, ಅವರಷ್ಟು ಒಳ್ಳೆಯವರು ಎಲ್ಲೂ ಸಿಗಲ್ಲ. ಹಾಂ ಏನು ಚಿಂತೆ ಮಾಡ್ಬೇಡ. ನಾ ಹೋದ್ರೆ ಹೆಂಗೆ ನನ್ನ ಹೆಂಗೆ ನೋಡ್ಕೋತಾರ ಅಂತ ಚಿಂತೆ ಮಾಡತ್ತಿ ಏನಂತ? ಅವರಷ್ಟು ಒಳ್ಳೆಯವ್ರು ಎಲ್ಲಿ ಸಿಗಲ್ಲ ಬೇ. ಆರಾಮಿರ್ತಿ, ಏನೇನು ತಲೆ ಹಾಕೋಬೇಡ. ಹಾಂ ಆಯ್ತಪ್ಪ, ನೀ ಹೇಳಿದ್ನ ಯಾವಾಗ ತಪ್ಪಿನಿ ಹಂಗೆ ಮಾಡ್ತೀನಿ ತಗೋಪ್ಪ, ಏನು ಚಿಂತೆ ಮಾಡಂಗಿಲ್ಲ. ಅಷ್ಟು ಮಾಡ್ಬಿ ನನ್ನ ಮಗಳ. ಪಾಪ ಅವರು ಒಳ್ಳೆ ಮನುಷ್ಯರಿದ್ದಾರೆ. ಏನೋ ಕೆಡ್ಗಳಿಗೆ ಏನೋ ಆಗೈತಿ, ಅವರು ಏನು ತಲೆ ಹಾಕ್ಕೊಂಡಿರಲ್ಲ, ನೀನೋ ತಲೆ ಹಾಕೊಳ್ಳೋದೆ ಚಂದೋವ.